ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ ಪ್ರಾಬ್ಲಮ್ ಕಾರ್ಯಕ್ರಮ. ನಾನು ಅಶ್ವಥವಿತ್. ವೀಕ್ಷಕರೇ, ಏನ್ ನಿಮ್ ಪ್ರಾಬ್ಲಮ್, ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ನಾನು ಅವತ್ತು ರ್ಯಾಪಿಡೋ ಕ್ಯಾಪ್ಟನ್ಸ್ ನ ಮಾತಾಡಿಸ್ದೆ, ಆಟೋ ಡ್ರೈವರ್ ನ ಮಾತಾಡಿಸ್ದೆ. ಈಗ ಕ್ಯಾಬ್ ಚಾಲಕರ ಸರದಿ, ಎಲ್ಲರೂ ಕೂಡ ಮಾತನಾಡಿಸಲೇಬೇಕಾಗುತ್ತೆ. ನಾನು ಹೇಳಿದೀನಿ, ಮತ್ತೆ ಪೀಪಲ್ಸ್ ಕೂಡ ಮಾತಾಡಿಸ್ತೀನಿ. ಜನರು ಕೂಡ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅವ್ರನ್ನು ಮಾತಾಡ್ಸೋಣ. ಈಗ ಕ್ಯಾಬ್ ಚಾಲಕರೆಲ್ಲರೂ ಕೂಡ ನಾವು ಒಂದು ಕಡೆ ಒಕ್ಕರ್ಲಿನಿಂದ ಸೇರ್ಕೊಂಡಿದ್ದಾರೆ. ಸೊ ಇವರು ಅನುಭವಿಸ್ತಾ ಇರೋ ಸಮಸ್ಯೆಗಳು ಒಂದೆರಡಲ್ಲ. ಈ ಸಮಸ್ಯೆಗಳನ್ನ ಹೇಳ್ತಾ ಹೋದ್ರೆ ನೂರಾರು ಸಮಸ್ಯೆಗಳು. ಅದೇನೇನ್ ಕತೆ, ಅದೇನೇನ್ ಸಮಸ್ಯೆ ಎಲ್ಲರೂ ಕೂಡ ಮಾತಾಡ್ತಾ ಹೋಗೋಣ. ಮಾತಾಡಿ ಸರ್. ಈಗ ಟೂ ವೀಲರ್ ಐತಲ್ವಾ, ಅವ್ನಿಗೆ ಪೋರ್ಟರ್ ಅಂತ ಒಂದಿದೆ, ಏನಾದ್ರು ಡ್ಯೂಟಿ ಮಾಡ್ಕೊಳಕ್ಕೆ ಡೆಲಿವರಿ ಆಪ್ ಗಳವೆ. ನಮ್ ಕಾರ್ಗೆ ಡೆಲಿವರಿ ಆಪ್ ಅಲ್ಲಿ ಡ್ಯೂಟಿ ಕೊಡ್ತೀರಾ? ಇಲ್ಲ, ಅವ್ನಲ್ಲಿ ಮಾಡ್ಕೋಬೋದಲ್ಲ. ಅವ್ನಿಗೆ ಆಪ್ಷನ್ ಬೇರೆ ಐತಲ್ಲಿ. ಅವ್ನಿಗೆ ಐತಲ್ಲ, ನನಗೆ ಅದೇಂಗ ಆಪ್ಷನ್ ಆಗ್ತದೆ. ಈಗ ನಾನು ಕಾರ್ ತಗೊಂಬಂದಿರೋದೇ ದುಡಿಯಕ್ಕೆ ಅಂತ. ನಾನು ಫಸ್ಟ್ ಇಂದಾನು ಇದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಅವ್ನ್ ಹಂಗಲ್ವಲ್ಲ, ಬೆಳಗ್ಗೆ ಯಾವ್ದೋ 15,000 20,000 ಡ್ಯೂಟಿಗೆ ಹೋಗ್ತಾನೆ, ಸಂಜೆ ಬಂದು 500 ರೂಪಾಯಿ 1000 ಇಲ್ಲಿ ಮಾಡ್ಕತಾನೆ. ನಾನು ಇದಕ್ಕೆ ಅಂತಾನೆ ಇರೋ, ನಾನು ಎಲ್ಗೋಗ್ಲಿ? ಅಲ್ಲ ಸರ್, ನೀವು ನಿಮ್ಮ ಆಕ್ರೋಶ ಕರೆಕ್ಟ್, ಹೌದು. ಆದ್ರೆ ಅದನ್ನ ಮಾಡಬೇಡಿ. ಅವ್ನು 15,000 ಅದನ್ನ ವ್ಯಂಗ್ಯ ಮಾಡೋದು ತಪ್ಪು. ಈಗೇನು ಬೈಕ್ ಟ್ಯಾಕ್ಸಿ ಅವರು ಅವ್ರದ್ದು ಜೀವನ ನಡಿಬೇಕಲ್ವಾ? ಒಂದ್ ಕೆಲಸ ಮಾಡಿ, ಇವತ್ತು ಅವಾಗಲೇ ಇ ಕಾಮರ್ಸ್ ಕೆಲಸ ಹೇಳಿದ್ರಲ್ಲ, ಅದ್ರಲ್ಲಿರೋ 90% ಹೊರಗಡೆ ಅವ್ರೆ. ಅವ್ರನ್ನೆಲ್ಲ ಕಳಿಸ್ಬಿಡಿ. ಇವ್ರಿಗೆಲ್ಲೋ ಬೋಟ್ ಮಾಡ್ಕೊಂಡು ನೀನ್ ಪ್ಯಾಸೆಂಜರ್ ಹೊಡಿಯಂಗಿಲ್ಲ, ನೀನ್ ಬರೀ ಇ ಕಾಮರ್ಸ್ ಮಾಡ್ಕೋ. ಇವ್ರು ಆಟೋ ಮತ್ತೆ ಕ್ಯಾಬ್ ಓಡಿಸ್ಕೊತಾರೆ, ಇ ಕಾಮರ್ಸ್ ನ ಕನ್ನಡ ರ್ಯಾಪಿಡೋ ಯಾರು ಮಾಡ್ತಾರಲ್ಲ ಅವ್ರು ಮಾಡ್ಕೊಳ್ಳಿ. ಹೊರಗಡೆ ಇರೋರ್ನ ಓಡಿಸಿ, ಅವ್ರನ್ನ ಅಲ್ಲಿಗೆ ಹಾಕಿ. ಕರೆಕ್ಟ್. ನಿಮ್ ಪಾಯಿಂಟ್ ಬರ್ತೀನಿ. ಈಗ ನಿಮಿಷ ಸರ್, ನೀವೊಂದು ಒಳ್ಳೆ ಐಡಿಯಾ ಕೊಟ್ರಿ. ಬೇರೆ ರಾಜ್ಯದವ್ರನ್ನೆಲ್ಲ ಆ ಕಡೆ ಕಳಿಸ್ಬಿಟ್ಟು ಅವ್ರವ್ರ ರಾಜ್ಯದಲ್ಲಿ ಅವ್ರು ಮಾಡ್ಕೊಂಡ್ಲಿ, ನಮ್ ರಾಜ್ಯದವ್ರಿಗೆ ಅವಕಾಶ ಕೊಡಿ ಅಂತ ನೀವ್ ಹೇಳ್ತಾ ಇದೀರಾ. ಸರಿ, ಈಗೆಲ್ಲರೂ ರ್ಯಾಪಿಡೋ ಓಡ್ತಿದ್ರಲ್ಲ ಕ್ಯಾಪ್ಟನ್ಸ್, ಅಬ್ಬಾ ನಮ್ಗೇನೋ ಒಂದ್ ಕೆಲಸ ಸಿಕ್ತು ಅಂತ ಹೇಳ್ಬಿಟ್ಟು ಫುಡ್ ಡೆಲಿವರಿಗೆ ಬಂದ್ರು ಅಂತ ಇಟ್ಕೊಳ್ಳಿ. ಕಂಪೇರ್ ಟು ಆ ಬಿಸ್ನೆಸ್ ಈ ಬಿಸ್ನೆಸ್, ಆ ಬಿಸ್ನೆಸ್ ನೋಡಿದಾಗ ಇವನಿಗೆ ಒಂದು 500 ರೂಪಾಯಿ ಕಮ್ಮಿನೇ ಆಗ್ತಾ ಇದೆ ಅಂದಾಗ, ಇದಕ್ಕೂ ವರ್ಕೌಟ್ ಆಗ್ತಿಲ್ಲಪ್ಪ, ನಾನು ವಾಪಸ್ ಕ್ಯಾಪ್ಟನ್ ಆಗ್ತೀನಿ ಅಂತ ಹೋದ್ರೆ ಏನ್ ಮಾಡ್ತೀರಾ? ಕ್ಯಾಪ್ಟನ್ ನಿಲ್ಸೇ ಬಿಡಿ ಅಂತ ಹೇಳ್ತಾ ಇದ್ದಲ್ಲ. ಕ್ಯಾಪ್ಟನ್ ಬೇಕಾಗ ಸರ್, ನಿಲ್ಸೇ ಬಿಡಿ. ಕಸ್ಟಮರ್ ಹೊಡಿಯಕ್ಕೆ ಅವ್ನಿಗೆ ಆಪ್ಷನ್ ಇಲ್ಲ. ನಿನಗೆ ಬೇಕಾದ್ರೆ ಆಲ್ಟರ್ನೇಟ್ ಅದು ಕೊಟ್ಟಿದ್ದೀನಿ, ನೀನ್ ಮಾಡಿ. ನಿಮ್ಮ ಅಭಿಪ್ರಾಯ ಆಪ್ಷನ್ ಇವಾಗ ಸರ್, ನಾನು ಏರ್ಪೋರ್ಟ್ ಬಂದಿದ್ದೀನಿ, ಅವ್ನ್ ರೇಟ್ ಕೊಡ್ತಾನೆ ಬಿಡ್ತಾನ, ನಾನು ಹೋಯ್ತಾ ಇಲ್ವಾ? ಹೇಳಿ ಸರ್, ಹೇಳಿ ಸರ್. ಟೂ ವೀಲರ್ ಯಾವ ಉದ್ದೇಶಕ್ಕೆ ತಗೋತಾರೆ ಅವರು? ಶೋರೂಮ್ ತಗೋವಾಗ ಯಾವ ಉದ್ದೇಶಕ್ಕೆ ತಗೋತಾರೆ? ನಾನು ಇದನ್ನ 100 ಸಲ ಹೇಳಿದ್ದೀನಿ, ವೈಯಕ್ತಿಕ ಉದ್ದೇಶಕ್ಕೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಕ್ಯಾಪ್ಟನ್ ಡ್ರೈವರ್ಸ್ಗೆ ಈ ಬೈಕ್ ವಿಚಾರಕ್ಕೆ ನಾವು ಕಿತ್ತಾಡ್ತಾ ಇದೀವಿ. ಪ್ಯಾಸೆಂಜರ್ ಕಿತ್ತಾಡ್ತಾ ಇದ್ರೆ ನಾವು ಕಿತ್ತಾಡ್ತಾ ಇದೀವಿ. ಇದೇ ರಾಜ್ಯ ಸರ್ಕಾರ ಆಪಲ್ ಯಾಕೆ ಆಫ್ ಮಾಡಿಸ್ತಾ ಇಲ್ಲ? ಮಾತಾಡ್ತಿಲ್ಲ ನೀವು. 1 ಗಂಟೆ ಕೆಲಸ ಸರ್, ಜಾಸ್ತಿ ಇಲ್ಲ. ನಿಮ್ಗೂ ಗೊತ್ತಿರ್ಬೋದು, ಒಂದು ಸಿಸ್ಟಮ್ ಮುಂದೆ ಕುಂತ್ಕೊಂಡು ಆದೇಶ ಮಾಡ್ಲಿಕ್ಕೆ, ಒಂದು ಬರೀಲಿಕ್ಕೆ 1 ಗಂಟೆ ಟೈಮ್. ಅದೇ ಆಪ್ಗಳನ್ನ ಯಾಕೆ ಆಪ್ಗಳ ವಿರುದ್ಧ ನಿಂತ್ಕೊಂಡು ಏನ್ ಬೈಕ್ ಟ್ಯಾಕ್ಸಿ ಆಫ್ ಮಾಡ್ತಾ ಇಲ್ಲ? ನಮ್ಮ ಇರುವಂತ ರಾಜ್ಯ ಸರ್ಕಾರದಲ್ಲಿ ಟ್ಯಾಕ್ಸಿ ಸರ್ವಿಸ್ ಏನ್ ನಡೀತಾ ಇದೆ, ಇಲ್ಲಿ ಆದಂತ ಯಾವುದೇ ದಾಖಲೆಗಳು ಇಲ್ಲ. ಕ್ಯಾಬ್ಗಳಿಗಾಗಿರ್ಬೋದು, ಟ್ಯಾಕ್ಸಿಗಳಿಗಾಗಿರ್ಬೋದು, ಆಟೋಗಳು. ಏನಕ್ಕೆ ಅಂದ್ರೆ ನಮ್ಮ ಕರ್ನಾಟಕ ಚಾಲಕರದ್ದು ಒಂದು ಪ್ರೂಫ್ ಇದೆ, ಐಡಿ ಪ್ರೂಫ್, ಒಂದು DL ಆಧಾರ್ ಕಾರ್ಡ್. ಹೊರ ರಾಜ್ಯದ ಚಾಲಕರಿಗೆ ಏನಿದೆ, ಒಂದು ಡಿಸ್ಪ್ಲೇ ಕಾರ್ಡ್ ಇಲ್ಲ, ಪೊಲೀಸ್ ವೆರಿಫಿಕೇಶನ್ ಇಲ್ಲ. ನಮ್ಮ ಹೆಣ್ಮಕ್ಳು ಬರ್ತಾರೆ, ನಿಮ್ಮ ಹೆಣ್ಮಕ್ಳು ಬರ್ತಾರೆ ಕ್ಯಾಬ್ ಅಲ್ಲಿ. ಏನಾದ್ರು ಮಾಡೋದ್ರೆ ಇದಕ್ಕೆ ಹೊಣೆ ಯಾರು? ಕರೆಕ್ಟ್ ಹೇಳಿ. ನಾನು ತುಂಬಾ ಸಲ ಹೇಳಿದ್ದೀನಿ ರ್ಯಾಪಿಡೋ ಡ್ರೈವರ್ಸ್ಗೆ. ಒಂದ್ ನಿಮಿಷ, ನಿಮ್ಮ ಹತ್ರನೇ ಬರ್ತೀನಿ. ಈಗ ನಿಮ್ಮ ಹತ್ರನೇ ಕೇಳಿ ಒಂದ್ ನಿಮಿಷ. ಏನ್ ಗೊತ್ತಾ, ನಾನು ರ್ಯಾಪಿಡೋ ಡ್ರೈವರ್ಸ್ ಕ್ಯಾಪ್ಟನ್ಸ್ ಗಳಿಗೂ ಹೇಳೋದು ಅದನ್ನೇ. ಏನು ಅಂದ್ರೆ, ಬೈಕ್ ಅನ್ನೋದ್ರಲ್ಲಿ ನಾನೀಗ ನನ್ನ ಬೈಕ್ ಇದೆ, ನನ್ನ ಫ್ಯಾಮಿಲಿ ಅವ್ರನ್ನ ನಾನು ಕರ್ಕೊಂಡು ಹೋಗ್ತಾ ಇರ್ತೀನಿ. ಏನಾದ್ರು ಆದ್ರೆ ನಾನೇ ಜವಾಬ್ದಾರಿ. ಆದ್ರೆ ನೀವು ಬೇರೆ ಫ್ಯಾಮಿಲಿ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತೀರಾ. ನಾಳೆ ದಿನ ಸತೋದ್ರೆ ಬಿಡಿ, ಸತೋದ್ರು ಒಂದು ಪರಿಹಾರ ಕೊಟ್ಬಿಡ್ತಾರೆ. ಒಬ್ಬ ಉಳ್ಕೊಂಡು ಒಬ್ಬ ಸತ್ರೆ, ಅಥವಾ ಒಬ್ಬ ಏನೋ ಒಂದು ಕಾಲು ಕೈ ಮುರ್ಕೊಂಡ್ರೆ ಬಹಳ ಪ್ರಾಬ್ಲಮ್ ಆಗ್ತದೆ. ಎಷ್ಟು ಹೆಣ್ಮಕ್ಳು ರೇಪ್ ಆಗ್ತಾ ಇದೆ, ಅವಾಗ ಯಾರು ನೋಡಿ ಹಿಡಿತೀರಾ? ಯಾರು ರೇಪ್, ಏನಕ್ಕೆ ರೇಪ್ ಆಗ್ತಿದೆ ಸರ್? ತುಂಬಾ ನಡೀತಾ ಇದೆ. ಯಾರಿಂದ ಅನ್ನೋದಲ್ಲ, ರೈಡರ್ಸ್ ಬೈಕ್ ಟ್ಯಾಕ್ಸಿ ಇಂದ. ಆಗ್ತಾ ಇದೆ ಹಂಗಂತ ಮಾಡ್ತಿಲ್ವಾ? ಸರ್, ನಾನು ಒಂದೇ ಮಾತು ಹೇಳ್ತಾ ಇರೋದು, ಇಲ್ಲಿ ನಾನು ಯಾರನ್ನೂ ಹೇಳ್ತಾ ಇಲ್ಲ. ಬೈಕ್ ಟ್ಯಾಕ್ಸಿ, ಆಟೋ ಟ್ಯಾಕ್ಸಿ, ಲಾರಿ ಟ್ಯಾಕ್ಸಿ ಅಂತ ಹೇಳ್ತಾ ಇಲ್ಲ. ಎಲ್ಲಾ ಚಾಲಕರೇ. ಚಾಲಕ ಅನ್ನೋದು ಚಾಲಕ ವೃದ್ಧಿಗೆ ಅದು ಕೆಟ್ಟ ಹೆಸರಬಹುದು. ಇಲ್ಲಿ ದಾಖಲೆಗಳಿಲ್ದಂತ ಚಾಲಕರು ಸಾವಿರಾರು ಜನ ಇದ್ದಾರೆ, ಹೊರ ರಾಜ್ಯದಿಂದ ಬಂದಿದ್ದಾರೆ. DLಗಳಿಲ್ಲ, ಗಾಡಿ ಓಡಿಸ್ತಾರೆ. ಇದು ಮೇಜರ್ ಸಮಸ್ಯೆ. ಒಂದ್ ನಿಮಿಷ, ಆಮೇಲೆ ಒಂದ್ ನಿಮಿಷ. ನಾನ್ ಕೇಳ್ತಾ ಇರೋ ಪ್ರಶ್ನೆ ಇಷ್ಟ ಜನ ಇಲ್ಲೆಲ್ಲಾ ಡ್ರೈವರ್ಗಳು ಬಂದಿದ್ದೀರಾ, ನಂದು ಒಂದೇ ಪ್ರಶ್ನೆ. ನೀವು ಬಂದಿರೋದು ರೇಟು ನಮ್ಗೆ ಕಮ್ಮಿ ಸಿಗ್ತಾ ಇದೆ ಅಂತ ಟ್ಯಾಕ್ಸಿ ಬಗ್ಗೆ ಮಾತಾಡಕ್ ಬಂದಿರೋದು, ರ್ಯಾಪಿಡೋ ಬಗ್ಗೆ ಬಂದು ಮಾತಾಡಕ್ ಎಲ್ಲ ಸಮಸ್ಯೆಗಳನ್ನು. ಒಂದ್ ನಿಮಿಷ. ಮೇನ್ ಆಗಿ ಅಗ್ರಿಗೇಟ್ ಕಂಪ್ನಿಗಳೇನಿದ್ದಾರೆ, ಓಲಾ, ಊಬರ್, ಇವರಿಂದ ಅನ್ಯಾಯ ಆಯ್ತಾ ಅದು ಡ್ರೈವರ್ಗಳಿಗೆ. ದಯವಿಟ್ಟು ಇವರು ಅರ್ಥ ಮಾಡ್ಕೋಬೇಕಾಗಿರೋದು. ಇವ್ರು ಮೇನು ಏನ್ ರೇಟ್ ಕೊಡ್ತಾರೆ ಇಲ್ಲಿರೋರು, ಬೆಂಗಳೂರವರು, ಲೋಕಲ್ ಅವ್ರು ಯಾರು ಮಾಡಲ್ಲ ಸರ್. ಹೊರಗಡೆಯಿಂದ ಬಂದಿರೋರು, ಕೇರಳದಿಂದ ಬಂದಿರೋರು
100 ರೂಪಾಯಿ ಕೊಡಿ 150 ಕೊಡಿ ಎಷ್ಟೇ ಕೊಡಿ ಒತ್ಕೊಂಡು ಹೋಗ್ತಾ ಇರ್ತಾರೆ ಅವರು. ಆಯ್ತಾ, ಮೇನ್ ಆಗಿ ಇಲ್ಲಿ ಅಗ್ರಿಗೇಟರ್ ಕಂಪನಿಗಳು ರೇಟ್ ನ ಇನ್ಕ್ರೀಸ್ ಮಾಡಬೇಕು. 1 ಟ್ಯಾಕ್ಸಿ 1 ರೇಟ್ ಏನಂತ ಕೇಳಿದೀವಿ, ಅದನ್ನ ಮಾತಾಡಿ ದಯವಿಟ್ಟು. ಆಮೇಲೆ ಇನ್ನೊಂದು ಇವ್ರು ಹೇಳ್ತಾ ಇದ್ರು, ಬ್ರದರ್ ಅವ್ರ ಕರೀರಿ, ಅವರು ಚಿರ ಯುವಕ ಅಲ್ಲಲ್ಲ, ಅವ್ರು ಮಾತಾಡ್ಸಕ್ಕಲ್ಲ, ಅವ್ರು ಹೇಳ್ತಾ ಇದ್ರು, ಅವರು ಒಗ್ಗಟ್ಟಿಲ್ಲ ನಮ್ಮ ಅಥವಾ ಒಗ್ಗಟ್ಟಿದೆ ನಮ್ಮಲ್ಲಿ ಅಂತ. ಇರಿ ಒಂದ್ ನಿಮಿಷ ಇರ್ರಿ, ಈಗ ಇಲ್ಲೇ ಯಾರೊಬ್ರು ನಾನು ಮಾತಾಡಿದ್ರೆ ಕೇಳಿಸ್ಕೊಂಡೆ, ಏನನ್ನ ಮಾತಾಡಿ ನಾವ್ ಯಾಕಪ್ಪ ತಪ್ಪಿತಸ್ಥರಾಗಬೇಕು ಕೆಟ್ಟದಾಗಬೇಕು ಅಂತ. ಅವಾಗ ಹೆಂಗ್ರಿ ಸರ್ಕಾರಕ್ಕೆ ಮುಡ್ಸಕ್ಕಾಗತ್ತೆ? ಅಲ್ಲಿ ನೋಡಿ, ಅಗ್ರಿಗೇಟರ್ಸ್ ನೀವು ಅವಾಗ್ಲಿಂದ ಬೈಕ್ ಟ್ಯಾಕ್ಸಿ ವಿಚಾರ ಮಾಡ್ತಾ ಇದ್ದೀರಾ.